ನಮಸ್ತೆ ಬಂಧುಗಳೇ, ಯುವರ್ ಸೈವ ಸರ್ವಿಸ್ ಪ್ರೊವೈಡರ್ ಆ್ಯಪ್ಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಯುವರ್ ಸೈವ ಸರ್ವಿಸ್ ಪ್ರೊವೈಡರ್ ಆ್ಯಪ್ ಅಂದರೆ ಏನು ಅಂತ ರಾಜ್ಯದ ಜನತೆಗೆ ನಾನು ತಿಳಿಸಲು ಇಚ್ಛೆಪಡ್ತೇನೆ. ಇಂದಿನ ದಿನಗಳಲ್ಲಿ ಉದ್ಯೋಗಕ್ಕಾಗಿ ಸಾಕಷ್ಟು ಜನ ಅವರ ಅವಕಾಶಗಳು ಸಿಗದೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವುದು ತಾವೆಲ್ಲರೂ ನೋಡಿರುವಂಥದ್ದು. ಆದರೆ ಈ ಒಂದು ನಿಟ್ಟಿನಲ್ಲಿ ಯುವರ್ ಸೈವ ಸರ್ವಿಸ್ ಪ್ರೊವೈಡರ್ ಆ್ಯಪ್ ಅಂತ ಒಂದು ಆ್ಯಪನ್ನು ನಾವು ಈಗಾಗಲೇ ಅಭಿವೃದ್ಧಿಪಡಿಸಿದ್ದೇವೆ. ಅದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಅವರದೇ ಆದ ಒಂದು ಕೆಲಸವನ್ನು, ಆ ಕೆಲಸದಲ್ಲಿ ಅತ್ಯಂತ ಅನುಭವ ಉಳ್ಳವರಾಗಿರ್ತಾರೆ. ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಅಥವಾ ಎರಡು ಕೆಲಸವನ್ನು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡುವ ಒಂದು ವಿದ್ಯೆಯನ್ನು ಅವರು ಹೊಂದಿರ್ತಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಯಾವುದೇ ವ್ಯಕ್ತಿ ಅವರ ಹತ್ರ ಒಂದು ವಿಶೇಷವಾದ ಕೆಲಸ ಇಲ್ಲದೇ ಇರೋವಂಥವ್ರು ಇಲ್ಲ. ಅದು ವಿದ್ಯಾವಂತರಾಗಿರ್ಬಹುದು, ಅವಿದ್ಯಾವಂತರಾಗಿರ್ಬೋದು. ಅದಕ್ಕೆ ವಿದ್ಯೆ ಅನ್ನೋದಕ್ಕಿಂತ ಇದನ್ನ ನಾವು ಅನುಭವ ಮತ್ತೆ ಕಸುಬು ಅಂತ ಹೇಳ್ತೀವಿ. ಕಸುಬುದಾರ ಅಂತ ನಮ್ಮ ಕನ್ನಡದಲ್ಲಿ ಒಂದು ವಿಚಾರನ ಅವರ ಕಸುಬುದಾರರು ಅಂತ ಹೇಳ್ತಾರೆ. ಅಂದ್ರೆ ಯಾವ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದನ್ನ ಕಸುಬುದಾರ ಅಂತ ಕರೀತಾರೆ. ಉದಾಹರಣೆಗೆ ಒಂದು ರೈತ ಕೂಡ ಅಷ್ಟೇ, ರೈತರ ಮಕ್ಕಳು ಕೂಡ ಅಷ್ಟೇ, ಒಂದು ಹೊಲವನ್ನು ಅಚ್ಚುಕಟ್ಟಾಗಿ ಅದಕ್ಕೆ ಹದವಾಗಿ ಅದನ್ನ ಯಾವ ರೀತಿ ಯಾವ ಸಮಯಕ್ಕೆ ತಕ್ಕಂಗೆ ಅದನ್ನು ಉಳುಮೆ ಮಾಡಿ ಅದನ್ನ ವ್ಯವಸಾಯವನ್ನು ಮಾಡ್ತಾರೆ, ಅದನ್ನ ಸ್ಕಿಲ್ ಅಂತ ಹೇಳ್ತೀರಿ, ಅನುಭವಸ್ಥ ಅಂತ ಹೇಳ್ತೀರಿ, ಕಸುಬುದಾರ ಅಂತ ಹೇಳ್ತೀರಿ. ಅದೇ ರೀತಿ ಒಂದು ಕಾರ್ಪೆಂಟರ್, ಒಂದು ಬಡಗಿ ಕೆಲಸ, ಮತ್ತು ಇದೇ ರೀತಿ ಒಂದು ಪೇಂಟರ್ ಅಥವಾ ಒಂದು ಟ್ರ್ಯಾಕ್ಟರ್ ಚಾಲಕ ಅಥವಾ ಒಂದು ತೆಂಗಿನ ಮರ ಹತ್ತೋ ವ್ಯಕ್ತಿ ಅಥವಾ ಒಂದು ತೋಟವನ್ನು ಸ್ವಚ್ಛಗೊಳಿಸುವಂಥ ವ್ಯಕ್ತಿ ಅಥವಾ ನಮ್ಮ ಒಂದು ಮನೆಯಲ್ಲಿರುವಂಥ ಒಂದು ನಲ್ಲಿ ಕೊಳಾಯಿ ರಿಪೇರಿ ಆದರೆ ಅದನ್ನು ಸರಿ ಮಾಡುವಂಥ ಒಂದು ಪ್ಲಂಬರ್, ವಿದ್ಯುತ್ನ ಉಪಕರಣಗಳು ಕೆಟ್ಟಲ್ಲಿ ಅದನ್ನು ಸರಿ ಮಾಡುವಂಥ ಒಂದು ಎಲೆಕ್ಟ್ರಿಷಿಯನ್, ಈ ಥರ ಎಲ್ಲ ರೀತಿ ಕೂಡ ಒಂದು ಸ್ಕಿಲ್ ಅಂತ ಅನುಭವಿಸ್ತಾರೆ ಅಂತ ಹೇಳ್ತೀವಿ. ಈಗ ನಮ್ಮ ಮನೆಗಳ ಸುತ್ತಮುತ್ತನೇ ನೀವು ಸಾಕಷ್ಟು ಸ್ಕಿಲ್ ಇರುವಂಥ ಅನುಭವ ಇರುವಂಥ ವ್ಯಕ್ತಿಗಳನ್ನ ಪ್ರತಿನಿತ್ಯ ನೋಡ್ತೀರಿ. ಒಂದು ಉದಾಹರಣೆಗೆ, ಈಗ ನಮ್ಮ ಮನೆಯಾದ ಆ ಒಂದು ಯಾವುದೋ ಒಂದು ಬೀದಿನಲ್ಲಿ ಒಂದು ಲಾಂಡ್ರಿ ಇಟ್ಕೊಂಡಿರ್ತಾರೆ, ಒಂದು ಐರನ್ ಶಾಪ್. ಅವರು ಕೂಡ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಅದು ಒಂದು ಸ್ಕಿಲ್. ಅದೇ ಯಾವುದೋ ಒಂದು ಸ್ಟ್ರೀಟಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಯಾವುದೋ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿರ್ತಾರೆ. ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ಆ ತರಕಾರಿಗಳನ್ನ ಜೋಡಿಸಿ ಚೆನ್ನಾಗಿರುವಂಥ ತರಕಾರಿಗಳನ್ನ ಮಾರಾಟ ಮಾಡೋಕ್ಕೆ ಸಿದ್ಧಪಡಿಸ್ತಾರಲ್ಲ, ಅದು ಕೂಡ ಒಂದು ಸ್ಕಿಲ್. ಅದೇ ರೀತಿ ಅಲ್ಲಿನ್ನೊಬ್ಬರ ಯಾರೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಒಂದು ವರ್ಕ್ಶಾಪ್ ಇಟ್ಕೊಂಡಿರ್ತಾರೆ, ಅದು ಒಂದು ಸ್ಕಿಲ್. ಒಂದು ವಾಹನ ಇಟ್ಕೊಂಡಿರ್ತಾರೆ, ತಳ್ಳೋ ಗಾಡಿನಲ್ಲಿ ಒಂದು ಹೂವು ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಾ ಇರ್ತಾರೆ, ಒಂದು ಆಹಾರ ಪದಾರ್ಥಗಳು ಮಾಡ್ತಾ ಇರ್ತಾರೆ, ಇಲ್ಲ ಆಟ ಸಾಮಾನುಗಳು ಸೇಲ್ ಮಾಡ್ತಾ ಇರ್ತಾರೆ, ಇಲ್ಲ ಒಂದು ಐಸ್ ಕ್ರೀಮ್ ಮಾರ್ತಾ ಇರ್ತಾರೆ, ಇಲ್ಲ ಒಂದು ಎಳ್ನೀರು ಮಾರ್ತಾ ಇರ್ತಾರೆ, ಇಲ್ಲ ಒಂದು ಆಟೋ ಓಡಿಸ್ತಾ ಇರ್ತಾರೆ, ಒಂದು ಕಾರ್ ಡ್ರೈವರ್ ಆಗಿರ್ತಾರೆ, ಒಂದು ಕ್ಯಾಬ್ ಡ್ರೈವರ್ ಆಗಿರ್ತಾರೆ, ಒಂದು ಟ್ರ್ಯಾಕ್ಟರ್ ಡ್ರೈವರು, ಇಲ್ಲ ಒಂದು JCB ಡ್ರೈವರ್ ಆಗಿರ್ತಾನೆ, ಇಲ್ಲ ಒಂದು ಲಾರಿ ಡ್ರೈವರ್ ಆಗಿರ್ತಾರೆ. ಒಂದು ಲಾರಿ ಇಟ್ಕೊಂಡು ಅವರು ಆ ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಸಪ್ಲೈ ಮಾಡೋರಾಗಿರ್ತಾರೆ, ಒಂದು ಮರಳು ಸಾಗಾಣಿಕೆ ಮಾಡೋವಂಥವ್ರಾಗಿರ್ತಾರೆ, ಇಲ್ಲ ಕಲ್ಲು ಮಣ್ಣು ಸಾಗಾಣಿಕೆ ಮಾಡೋರಾಗಿರ್ತಾರೆ, ಇಲ್ಲ ಒಂದು ವಾಹನಗಳನ್ನ ಇಟ್ಕೊಂಡು ನೀರು ಸಂಪರ್ಕ ಮಾಡೋರು ಅಂತ ನೀರಿನ ಟ್ಯಾಂಕರ್ ಇಟ್ಕೊಂಡು ನೀರು ಸರಬರಾಜುದಾರರಾಗಿರ್ತಾರೆ. ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಮಗ್ರಿಗಳು, ಗೂಡ್ಸ್ ವೆಹಿಕಲ್ಸ್ ಅಂತ ಹೇಳ್ತೀರಿ, ಯಾವುದಾದ್ರೂ ಮಾರುಕಟ್ಟೆಗಳಲ್ಲಿ ಇರುವಂಥ ಗೂಡ್ಸ್ ಅನ್ನು ಅಂದ್ರೆ ಸಾಮಗ್ರಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂದುಕೊಂಡೋಗಿ ತಲುಪಿಸುವಂಥವ್ರಾಗಿರ್ತಾರೆ. ಒಂದು ದ್ವಿಚಕ್ರ ವಾಹನ ಇಟ್ಕೊಂಡಿರೋರಾಗಿರ್ತಾರೆ. ಈ ಎಲ್ಲಾ ಕೂಡ ರಂಗದಲ್ಲಿ ಕೂಡ ಅವರವರ ಅನುಭವ, ಅವರವರ ಕಸುಬು ವಿಶೇಷವಾಗಿ ಅವರವರು ಉಳ್ಳವರಾಗಿರ್ತಾರೆ. ಆದರೆ ಅದೇ ರೀತಿನಲ್ಲಿ ಈಗ ಮನೆ ಕೆಲಸದವರು, ಈಗ ಹೆಣ್ಣು ಮಕ್ಕಳು ಇರ್ಬೋದು, ವಯಸ್ಸಾಗಿರೋರು, ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಕೆಲವರು ಮನೆ ಕೆಲಸದಲ್ಲಿ ಹೋಗ್ತಾರೆ. ವಯಸ್ಸಾದವ್ರು ನೋಡ್ಕೊಳ್ಳೋಕೆ ಒಂದು ನರ್ಸ್ ಇರ್ತಾರೆ. ಆಮೇಲೆ ಮನೆಯಲ್ಲಿರೋ ಸಾಕು ಪ್ರಾಣಿಗಳು ನೋಡ್ಕೊಳ್ಳೋದಕ್ಕೆ ಇರುವಂಥ ಕೆಲವು ಪೆಟ್ ಕೇರಿಂಗ್ ಜನ ಇರ್ತಾರೆ.
ಈ ತರ ಎಲ್ಲಾ ರೀತಿಯಲ್ಲೂ ಯಾವುದೇ ಒಂದು ವ್ಯಕ್ತಿ ಒಬ್ಬೊಬ್ಬರ ಹತ್ರ 1 ಅಥವಾ 2 ಅಥವಾ 3 ವಿಶೇಷವಾಗಿ ಅವ್ರು ಕಲ್ತಿರುವಂತ ಕೆಲಸಗಳಿರುತ್ತೆ. ಆದ್ರೆ ಅವರಿಗೆ ಬೇಕಾಗಿದ್ದಂತ ಅವಕಾಶಗಳು ಸಿಕ್ಕೋದ್ರಲ್ಲಿ ಅವ್ರು ವಂಚಿತರಾಗಿರ್ತಾರೆ. ಅವ್ರು ಏಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋ ಕೆಲಸನ ಅವ್ರ ಪಕ್ಕದಲ್ಲೇ ಇರುತ್ತೆ. ಆದ್ರೆ ಅವ್ರು ಅದನ್ನ ಹುಡ್ಕೊಂಡು ಎಲ್ಲೋ ಕಿಲೋಮೀಟರ್ಗಳ ಗಟ್ಟಲೆ ಬೇರೆ ನಗರಕ್ಕೋ ಯಾವ್ದೋ ಪಟ್ಟಣಕ್ಕೋ ಯಾವ್ದೋ ಬೇರೆ ಕಡೆ ಹೋಗಿರ್ತಾರೆ. ಆದ್ರೆ ಅವ್ರಿಗೆ ಬೇಕಾಗಿರುವಂತ ಕೆಲಸನ ಹುಡುಕ್ತಾ ಇರ್ತಾರೆ. ಈಗ ಯಾರಿಗೋ ಒಬ್ಬರಿಗೆ ಬೇಕಾಗಿರುವಂತ ಕೆಲಸ ಅವರ ಪಕ್ಕದ ಒಂದು 2-3 ಕಿಲೋಮೀಟರ್ ಅಲ್ಲೇ ಯಾರೋ ಒಬ್ರು ಹುಡುಕ್ತಾ ಕೇಳ್ತಾ ಇರ್ತಾರೆ, ನಮ್ಗೆ ಒಬ್ರು ಕೆಲಸದವ್ರು ಬೇಕಾಗಿತ್ತು ಅಂತ. ಆದ್ರೆ ಅವ್ರಿಗೆ ಅಂತ ನನ್ನ ಕೆಲಸ ಅವ್ರು ಬೇಕಾಗಿದೆ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಇದೇನಾಗಿದೆ ಅಂತ ಹೇಳಿದ್ರೆ ಕೆಲಸದವರು ಎಲ್ಲಿದ್ದಾರೆ ಅಂತ ಕೆಲಸ ಮಾಡಿಸ್ಕೊಳ್ಳೋರ್ಗೆ ಗೊತ್ತಿಲ್ಲ, ಕೆಲಸ ಮಾಡಿಸ್ಕೊಳ್ಳೋರು ಎಲ್ಲಿದ್ದಾರೆ ಅಂತ ಕೆಲಸ ಮಾಡೋರ್ಗೆ ಗೊತ್ತಿಲ್ಲ. ಈ 2 ಅಂತರನ್ನ ಕಡಿಮೆ ಮಾಡೋದೇ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್. ಅಂದ್ರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ಯಾರ್ಯಾರು ಯಾವ ಕೆಲಸಗಳನ್ನ ಮಾಡೋದಕ್ಕೆ ಬಯಸ್ತೀರಿ ಅವರು ಅದನ್ನ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನಮೂದಿಸಿಕೊಂಡಲ್ಲಿ ಆ ಒಂದು ಆ್ಯಪ್ನಿಂದ ಮುಖಾಂತರ ಯುವರ್ ಸೇವಾ ಆ್ಯಪ್ ಅಂತ ಇನ್ನೊಂದು ಆ್ಯಪ್ ಜೊತೆನಲ್ಲಿ ಅದನ್ನ ಲಿಂಕ್ ಮಾಡಲಾಗುತ್ತೆ. ಆಗ ಯಾರ್ಯಾರಿಗೆ ಆ ಸಂಬಂಧಪಟ್ಟ ಕೆಲಸದವರು ಬೇಕು ಅಂತ ಹುಡುಕ್ತಾ ಇರ್ತಾರೆ ಅವರ 15 ನಿಮಿಷಗಳ ಪ್ರಯಾಣದ ಅಂತರ, ಅಂದ್ರೆ ಅವರಿಗೆ ಮನೆಗೆ ಆ ಒಂದು ವ್ಯಕ್ತಿಯ ಹುಡುಕ್ತಾ ಇರೋವಂಥದಕ್ಕೆ ಹತ್ತಿರದಲ್ಲಿ ಇರಬೇಕು. ಕಾರಣ ಏನು ಅಂತ ಹೇಳಿದ್ರೆ ದೂರದಲ್ಲಿದ್ರೆ ಅವ್ರಿಗೆ ಸಮಯದ ಅಭಾವದಿಂದ ಬೇರೆಯವ್ರಿಗೆ ಅವಕಾಶ ಹೋಗಬಾರ್ದು, ಬೇರೆಯವ್ರಿಗೆ ಅವಕಾಶ ಹೋಗೋ ಅವಕಾಶಗಳು ಇರುತ್ತೆ. ಅದರಿಂದ ಬೇಗ ಸಿಗಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಕೆಲಸಗಾರನ 1 ಗಂಟೆ 1-2 ಅವರ್ ಅರ್ಧ ದಿನ 3 ಅವರ್ ಈ ತರ ಕಾಯ್ಕೊಂಡು ಕೊಂಡ್ಕೊಳ್ಳೋದಕ್ಕಿಂತ ಈ ಆಪ್ ನಲ್ಲಿ ಬಂದಾಗ ಅವರಿಗೆ 10 ರಿಂದ 15 ನಿಮಿಷದಲ್ಲಿ ಆ ಒಂದು ಸೇವೆ ಮಾಡುವಂತ ಅಂದ್ರೆ ಕೆಲಸ ಮಾಡುವಂತ ವ್ಯಕ್ತಿಗಳು ಈ ಆಪ್ ನಲ್ಲಿ ಸಿಗೋದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತುಂಬಾ ಕಡೆ ಅಥವಾ ನಗರ ಪ್ರದೇಶದಲ್ಲಿ ವಿಶೇಷವಾಗಿ ಬೆಂಗಳೂರು, ಮೈಸೂರು, ಮಂಗಳೂರು ಕಡೆ ಎಲ್ಲಾ ಒಂದು ಪಟ್ಟಣಗಳಲ್ಲಿ ಕೂಡ ಯುವರ್ ಸೇವಾ ಆಪ್ ಅನ್ನು ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಳ್ತಾ ಇರೋದ್ರಿಂದ ಅದ್ರ ಜೊತೆನಲ್ಲೇ ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ಅನ್ನು ಕೂಡ ನಾವು ಇದಕ್ಕೆ ಪ್ರಚಲಿತಕ್ಕೆ ತಂದಿದ್ದೀರಿ. ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ನಲ್ಲಿ ಕೆಲಸಗಾರರು ಅಂದ್ರೆ ಅವರವರ ಕೌಶಲ್ಯ ಇರುವಂತ ವಿಶೇಷವಾಗಿ ಅವರು ಕೆಲಸವನ್ನು ಇಷ್ಟಪಟ್ಟು ಮಾಡುವವರು, ಆಮೇಲೆ ಪಾರ್ಟ್ ಟೈಮ್ ವರ್ಕ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ವರ್ಕ್ ಅಂದ್ರೆ ಅವ್ರು ಯಾವುದೋ ಒಂದು ಉದ್ಯೋಗದಲ್ಲಿ ಇರ್ತಾರೆ, ಆದ್ರೆ ಆ ಉದ್ಯೋಗ ಬಂದು ತಿಂಗಳಿಗೆ ಸಂಬಳಕ್ಕೆ ಅವ್ರು ಇರ್ತಾರೆ. ಅದ್ರ ಖಾಲಿ ಟೈಮ್ ಅಲ್ಲಿ ಕೂಡ ಇರ್ತಾರೆ. ಯಾಕಂತ ಹೇಳಿದ್ರೆ ಕೆಲವು ದಿನದಲ್ಲಿ ಸಾಟರ್ಡೆ, ಈಗ ಶನಿವಾರ ಭಾನುವಾರ ರಜಾ ಇರುತ್ತೆ, ರಜಾ ದಿನಗಳಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ಕೋಬಹುದು. ಇಲ್ಲ ಸಾಯಂಕಾಲ 5 ಗಂಟೆ 6 ಗಂಟೆ ನಂತರ ಕೂಡ ಅವರ ಒಂದು ಕಚೇರಿ ಕೆಲಸ ಮುಗಿಸಿ ಕೂಡ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿಗಳು ಕೂಡ ಅವರ ಓದಿನ ಬಿಡುವಿನ ವೇಳೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಬಹುದು. ಒಂದು PG ನಲ್ಲಿ ಇರುವಂತವ್ರು ಈಗ ಅವ್ರಿಗೆ ಸ್ವಂತಕ್ಕೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಅವ್ರ ಕೈಯಲ್ಲಿ ಒಂದು ಕೆಲಸ ಕಲ್ತಿದ್ರೆ ಅವ್ರ ಕೈಗೆ ಬೇಕಾಗಿರುವಂತ ಕೆಲಸಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಅಂದ್ರೆ ಅದನ್ನ ನಾವು ಟೂಲ್ಸ್ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಟೂಲ್ಸ್ ಅನ್ನ ಅವ್ರು ಹೊಂದಿರಬೇಕು. ಆ ಹೊಂದಿರುವಂತ ವ್ಯಕ್ತಿಗಳು ಈ ಆಪ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಾಗ ನಾನು ಇಂಥ ಒಂದು ಸರ್ವಿಸ್ ಸೇವೆ ಕೊಡ್ತೀನಿ. ಈಗ ನಾನು ನೀರು ಸಪ್ಲೈ ಮಾಡ್ತೀನಿ ಅಂದ್ರೆ ನಾನು ನೀರು ಟ್ಯಾಂಕರ್ ಇಟ್ಕೊಂಡಿರ್ಬೇಕು. ನಾನೊಂದು ಗೂಡ್ಸ್ ಸಪ್ಲೈ ಮಾಡ್ತೀನಿ ಅಂದ್ರೆ ನಾನೊಂದು ಗೂಡ್ಸ್ ವಾಹನ ಇಟ್ಕೊಂಡಿರ್ಬೇಕು. ಇಲ್ಲ ನಾನು ಕಾರ್ ಸರ್ವಿಸ್ ಕೊಡ್ತೀನಿ ಅಂದ್ರೆ ನಾನೊಂದು ಕಾರ್ ಇಟ್ಕೊಂಡಿರ್ಬೇಕು. ಇಲ್ಲ ನಾನೊಂದು ಕಾರ್ಪೆಂಟರ್ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಕಾರ್ಪೆಂಟರ್ ಸಾಮಾನು ಇರಬೇಕು. ಇಲ್ಲ ನಾನೊಂದು ಐರನ್ ಮಾಡಿ ಬಟ್ಟೆ ಐರನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಐರನ್ ಮಾಡುವಂತ ಒಂದು ವೆಹಿಕಲ್ ಬಂಡಿ ಮತ್ತೆ ಇರಬೇಕು. ಈ ತರ ಅಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೋದು, ಅದಕ್ಕೆ ಬೇಕಾಗಿರುವಂತ ಸಲಕರಣೆಗಳು ಅವ್ರ ಹತ್ರ ಇದ್ದಲ್ಲಿ ಅವರು ಈ ಒಂದು ಸರ್ವಿಸ್ ಪ್ರೊವೈಡರ್ ಆಪ್ ಅಂದ್ರೆ ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ನಲ್ಲಿ ರಿಜಿಸ್ಟರ್ ಮಾಡಿ ಅವರ ದಾಖಲಾತಿಗಳನ್ನ ಅವರ ಒಂದು ದಾಖಲಾತಿಗಳು ಅಂತ ಹೇಳಿದ್ರೆ ಅವ್ರ ಮಾಹಿತಿನ ಈ ಒಂದು ಆಪ್ ನಲ್ಲಿ ಅವರು ನಮೂದನೆ ಮಾಡಿದಾಗ ಆ ಆಪ್ ನಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡಾಗ ಅವರಿಗೆ ಆ ಆಪ್ ಮುಖಾಂತರ ಆ ಸುತ್ತಮುತ್ತಲಿನ ಅಂದ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ಅವ್ರನ್ನ ಸಂಪರ್ಕಿಸೋ ಸ್ಥಳದ ಹತ್ತಿರದಲ್ಲಿ ಇರೋಂಗೆ. ಈಗ ಉದಾಹರಣೆಗೆ ಇನ್ನೊಂದು ಕೂಡ ನಾನು ಹೇಳಕ್ ಬಯಸ್ತೇನೆ. ಯಾವುದೋ ಗ್ರಾಮೀಣ ಭಾಗದಲ್ಲಿರುವಂತವ್ರು ಇದನ್ನ ರಿಜಿಸ್ಟರ್ ಮಾಡಿಕೊಂಡು ಅವರು ಗ್ರಾಮೀಣದಲ್ಲೇ ಕೆಲಸಗಳು ಸಿಗ್ಬೇಕು ಅನ್ನೋದಕ್ಕೆ ಸಿಗಲ್ಲ. ಯಾಕಂತಂದ್ರೆ ಅವರು ನಗರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬರ ಹತ್ರ ಹೋಗಿ ಇವರು ಕೆಲಸ ಮಾಡ್ಬೇಕು ಅನ್ನೋದೇನಿರಲ್ಲ. ಗ್ರಾಮೀಣ ಭಾಗದವರು ನಗರ ಪ್ರದೇಶಕ್ಕೆ ಹೋದಾಗ ನಗರ ಪ್ರದೇಶದಲ್ಲಿ ಅವರ ಒಂದು ಸ್ಕಿಲ್ಗೆ ತಕ್ಕಂತ ಅವ್ರ ಕೆಲಸಕ್ಕೆ ತಕ್ಕಂತ ಅವಕಾಶಗಳು ನಗರ ಪಟ್ಟಣಗಳಲ್ಲಿ ಬಹುತೇಕವಾಗಿ ಅವ್ರನ್ನ ಕರೆದು ಕೆಲಸ ಕೊಡೋದ್ರಿಂದ ಆ ಕೆಲಸದ ಅಭಾವ ಅಂದ್ರೆ ನನಗೆ ಕೆಲಸ ಇಲ್ಲ ಅಂತ ಇನ್ಮೇಲೆ ಕೈ ಕೂತ್ಕೊಂಡು ಬೇಕಾಗಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅವ್ರ ಹತ್ರ ಇರುವಂತ ಕೆಲಸದ ಒಂದು ಅನುಭವನ ಅವರು ಅದನ್ನ ಹಣವಾಗಿ ಮಾರ್ಪಾಡು ಮಾಡ್ಕೊಳ್ಬಹುದು. ಕೆಲವರಿಗೆ ಇಲ್ಲ ನನಗೆ ಒಂದು ಅರ್ಧ ದಿನ ಸಾಕು ಕೆಲಸ ಮಾಡೋರು ಅನ್ನೋದು, ಅರ್ಧ ದಿನ ಮಾಡಿ ಸುಮ್ಮನೆ ಆಗ್ಬೋದು.
ಇಲ್ಲ ನನಗೆ ಜಾಸ್ತಿ ದುಡಿಬೇಕು ಅನ್ನೋರು ಪೂರ್ತಿ ದಿನ ದುಡಿಬೋದು. ಮತ್ತೆ ರಾತ್ರಿ ರಾತ್ರಿ ಹೊತ್ತು ಇರೋದಿಲ್ಲ, ಸಹಜವಾಗಿ ಹಗಲೊತ್ತು ಮಾತ್ರ ಇದು ಸೇವೆಗಳು ಲಭ್ಯ ಆಗಿರುತ್ತೆ. ಆ ತರ ಇದ್ದಾಗ ಬೇರೆ ರಜಾ ದಿನಗಳಲ್ಲಿ ಕೂಡ ಈ ಕೆಲಸಗಳು ಮಾಡ್ಕೊಳ್ಬೋದು. ಇದೆಲ್ಲ ಇರೋದ್ರಿಂದ ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ನಲ್ಲಿ ಸಾಕಷ್ಟು ಜನ ಇವತ್ತು ಏನು ಈಗ ಬೆಂಗಳೂರು ನಗರದಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಸೇವೆಗಳು ಅತಿ ಶೀಘ್ರದಲ್ಲಿ ಲಭ್ಯ ಆಗುತ್ತೆ. ಈ ಒಂದು ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ನಲ್ಲಿ ಕೆಲಸಗಾರರಾಗಿದ್ದಲ್ಲಿ ನೀವು ನಿಮ್ಮ ಒಂದು ಎಲ್ಲಾ ಒಂದು ವಿವರಗಳನ್ನು ಅದರಲ್ಲಿ ನಮೂದಿಸಿ ಆ ಫಾರಂ ಫಿಲ್ ಮಾಡಿ ನೀವೊಂದು ಸರ್ವಿಸ್ ಪ್ರೊವೈಡರ್ ಆಪ್ ನ ರಿಜಿಸ್ಟರ್ ಮಾಡಿಕೊಂಡಲ್ಲಿ ನಿಮಗೆ ಇನ್ನ 1 ತಿಂಗಳು 2 ತಿಂಗಳೊಳಗಡೆ ನಿಮ್ಗೆ ಎಲ್ಲಾ ರೀತಿಯಲ್ಲಿರುವಂತ ಕೆಲಸಕ್ಕೆ ತಕ್ಕಂತ ಅವಕಾಶಗಳು ನಿಮ್ಮನ್ನ ಕೈ ಬೀಸಿ ಕರೀತವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಏನು ಕೆಲಸದ ಅಭಾವಗಳಿರೋದಿಲ್ಲ. ಆಮೇಲೆ ಪಾರ್ಟ್ ಟೈಮ್ ವರ್ಕ್, ನೀವು 1 ತಿಂಗಳು ದುಡಿಯುವಂತ ಕೆಲಸದಲ್ಲಿ ಮಾಡುವಂತ ಸಂಪಾದನೆನ ಇದರಲ್ಲಿ 1 ವಾರದಲ್ಲಿ ನೀವು ಮಾಡ್ಕೊಳ್ತೀರಿ. ಬರೀ 1 ವಾರದಲ್ಲಿ 1 ತಿಂಗಳಲ್ಲಿ ನೀವು ದುಡಿಯುವಂತ ಹಣನ ಈ ಒಂದು ಆಪ್ ಮುಖಾಂತರ ನೀವು 1 ವಾರದಲ್ಲಿ ನೀವು ಆ ಕಷ್ಟಕ್ಕೆ ತಕ್ಕಂತ ಪರಿಶ್ರಮ ನಿಮ್ಗೆ ಸಿಗುತ್ತೆ. ಇನ್ನು ಮುಂದ್ಗಡೆ ನೀವು ನಿಮ್ಗೆ ಯಾರು ಮಾಲೀಕರು ಇರೋದಿಲ್ಲ, ನಿಮಗೆ ನೀವೇ ಮಾಲೀಕರು. ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಗೆ ಬಂದಿರುವಂತ ಪ್ರತಿಫಲಕ್ಕೆ ನೀವು ಯಾವುದೇ ಒಂದು ಕಮಿಷನ್ ಕೊಡಬೇಕಾಗಿಲ್ಲ. ನೀವೆಲ್ಲ ಕೂಡ ನೀವು ನಿಮ್ಮ ಸ್ವಂತ ಹಣವನ್ನು ನೀವು ನೇರವಾಗಿ ನೀವೇ ತೀರ್ಮಾನದಾರರು. ಅದರಲ್ಲಿ ಯಾರಿಗೋ ಒಬ್ಬರಿಗೆ ನಾನು ಇಷ್ಟಕ್ಕೆ ನಾನು ಇಷ್ಟ ಇದ್ರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಯಾರೋ ಹೇಳ್ಬೇಕು ಅವ್ರು ಹೇಳಿದ್ ಮಾಡ್ತೀನಿ ಅನ್ನೋಂಥದ್ದು ಅವಶ್ಯಕತೆ ಇರಲಿಲ್ಲ. ನಿಮ್ಮ ತೀರ್ಮಾನ. ಹಣವೂ ನಿಮ್ಮದೇ, ಕೆಲಸವೂ ನಿಮ್ಮದೇ, ಶ್ರಮವೂ ನಿಮ್ಮದೇ, ಎಲ್ಲ ನಿಮ್ಮದೇ. ಎಲ್ಲ ಒಂದು ಈ ಪರಿಶ್ರಮ ನಿಮ್ಮದು, ಎಲ್ಲ ಅದಕ್ಕೆ ಬೇಕಾದಂತ ಪ್ರತಿಫಲನು ನಿಮ್ದೇ ಆಗಿರೋದ್ರಿಂದ ತಾವೆಲ್ಲರೂ ಮರೀದಿರ ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗಲೇ ಮಾಡಿಕೊಂಡು ಈಗ ಮುಂದಿನ ದಿನಗಳಲ್ಲಿ ಚಮತ್ಕಾರವನ್ನು ನೋಡಿ ನಿಮ್ಗೆಲ್ಲ ಬೇಕಾಗಿರುವಂತ ಎಲ್ಲಾ ರೀತಿಯ ಒಂದು ಕೆಲಸದ ಅವಕಾಶಗಳು ನಿಮ್ಮನ್ನ ಕೈ ಬೀಸಿ ಕರಿತವೆ. ನೀವು ಸಾಕಷ್ಟು ಹಣವನ್ನು ನೀವು 1 ತಿಂಗಳು ದುಡಿತಾ ಇದ್ದಂತಾನು 1 ವಾರದಲ್ಲಿ ನೀವು ದುಡಿಬೋದು. ಬೇಕಾದಲ್ಲಿ ನೀವು ತಿಂಗಳು ಪೂರ್ತಿ ದುಡಿಬೋದು. ಇಲ್ಲ ನಿಮ್ಗೆ ಸಾಕಾಗಿದೆ ಅಂತಂದ್ರೆ ನೀವು ನಿಮ್ಮ ಕುಟುಂಬದ ಜೊತೆ ಕೂಡ ನೀವು ಕಾಲ ಕಳಿಬಹುದು. ಇದೆಲ್ಲ ಇರೋದ್ರಿಂದ ಈ ಕೂಡಲೇ ನೀವು ಯುವರ್ ಸೇವಾ ಸರ್ವಿಸ್ ಪ್ರೊವೈಡರ್ ಆಪ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ನಾನು ನಂಬಿರ್ತೇನೆ. ನಾವು ಬಯಸ್ತೀರಿ. ನಮಸ್ಕಾರ. ಯುವರ್ ಸೇವಾ ಪ್ರೊವೈಡರ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಹಿಂದೆ ನೋಂದಾಯಿಸಿ.